ಎಲ್ಲ ನನ್ನ ಪ್ರೀತಿ ಕನ್ನಡಿಗರು ಪ್ರಸನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಇವತ್ತಿನ ಮ್ಯಾಚು ಮುಂಬೈ ಇಂಡಿಯನ್ಸ್ ವರ್ಸಸ್ LSG ನಡುವೆ ನಡೀತಾ ಇದೆ. ಸೊ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದು ಮರಿಬೇಡಿ, ಓಕೆನಾ? ಸೊ ಬನ್ನಿ ಇವಾಗ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಗೈಸ್ ಆಕ್ಚುಲಿ ಇವತ್ತು ಬೋತ್ ಟೀಮ್ ಲೈಕ್ ವಿನ್ ಆರ್ ಸಿಚುವೇಶನ್, ವಿನ್ ಆರ್ ಲೂಸ್ ಅಂದ್ರೆ ಇವಾಗ ಏನಾಗುತ್ತೆ ಅಂದ್ರೆ ಇನ್ ಕೇಸ್ ಏನೋ ಗೆದ್ರು ಕೂಡ ಡುವಾಡ್ ಐತಾನೆ, ಬಟ್ ಸ್ಟಿಲ್ ಗೆದ್ರು ಕ್ವಾಲಿಟಿ ಇಲ್ಲ, ಕ್ಲಾರಿಟಿ ಇಲ್ಲ ಅವ್ರಿಗೆ ಏನೋ ಕ್ವಾಲಿಫೈ ಆಗ್ತೀವೋ ಇಲ್ವೋ ಅಂತ. ಸೊ ಎನಿವೈಸ್ ಗೈಸ್, ಇವತ್ತಿನ ಮ್ಯಾಚ್ ಆಕ್ಚುಲಿ ಹೈ ಇಂಟೆನ್ಷನ್ ಆಗಿರುತ್ತೆ ಮುಂಬೈ ಇಂಡಿಯನ್ಸ್ ಅವ್ರಿಗೆ. ಯಾಕಂದ್ರೆ ಆಲ್ಮೋಸ್ಟ್ ಅವರು ಬ್ಯಾಟಿಂದ ರನ್ಸ್ ಬರ್ತಾ ಇಲ್ಲ, ಬೌಲಿಂಗಿಂದನೂ ವಿಕೆಟ್ಗಳು ತಗೊಳ್ತಾ ಇಲ್ಲ. ಇವನ್ ಬುಮ್ರಾ ಅವರು ನಿನ್ನೆ ಮ್ಯಾಚಲ್ಲಿ ಪರವಾಗಿಲ್ಲ ಕಮ್ ಬ್ಯಾಕ್ ಮಾಡಿದ್ರು ಅಂತ ಹೇಳ್ಬೋದು, ಬಟ್ ಸ್ಟಿಲ್ ನಾಟ್ ಅಪ್ ಟು ದಿ ಮಾರ್ಕ್. LSG ಅವ್ರಿಗೆ 8 ಮ್ಯಾಚ್ಗಳು ಆಡಿದ್ದಾರೆ, ಇನ್ನ ಅವ್ರಿಗೆ 6 ಮ್ಯಾಚ್ಗಳು ಉಳ್ಕೊಂಡಿದೆ. 6 ಮ್ಯಾಚ್ ಬೇಕು ಅಂಡ್ ನೆಟ್ ರನ್ ರೇಟ್ ಅನ್ನೋ ತುಂಬಾ ಕ್ರೂಷಿಯಲ್ ಆಗುತ್ತೆ. ಬೇರೆಯವ್ರು ಸೋಲ್ಬೇಕಾಗುತ್ತೆ, ನೆಟ್ ರನ್ ರೇಟ್ ಕ್ರೂಷಿಯಲ್ ಆಗುತ್ತೆ. ಬಟ್ ಐ ಥಿಂಕ್ ಇಟ್ಸ್ ಇಂಪಾಸಿಬಲ್ ಟಾಸ್ಕ್ ಫಾರ್ ರಿಷಬ್ ಅಂಡ್ ಪಂತ್ಗೆ ಅಂತ ಅನ್ಕೊಳ್ತೀನಿ. ಓನರ್ ಹತ್ರ ಬೈಸ್ಕೊಳಕ್ ರೆಡಿ ಆಗಬೇಕು. ಈ ಕಡೆ ಹೌದು ಪಕ್ಕ, ಈ ಕಡೆ ಮುಂಬೈ ಇಂಡಿಯನ್ಸ್ ಅವ್ರಿಗೆ ಏನಾಗ್ತದೆ ಅಂತ ಅವ್ರಿಗೆ ಗೊತ್ತಾಗ್ತಲ್ಲ. ಒಂದ್ ಕಡೆ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಿಂದ ಯಾವಾಗ ಕಿತಾಕಿ ಮುಂಬೈ ಇಂಡಿಯನ್ಸ್ ಸ್ಟಾರ್ಟ್ ಮಾಡಿದ್ರು ಅವಾಗಿಂದನಂತೂ ಲಕ್ ಫಸ್ಟ್ 2 ವರ್ಷ ಸ್ವಲ್ಪ ಡೌನ್ ಆಗಿತ್ತು. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಅವಾಗ ಟೀಮ್ ಅಷ್ಟು ಬ್ಯಾಲೆನ್ಸ್ ಆಗಿರ್ಲಿಲ್ಲ, ಅಷ್ಟು ಸ್ಕ್ವಾಡ್ ಚೆನ್ನಾಗಿರ್ಲಿಲ್ಲ. ರೋಹಿತ್ ಶರ್ಮಾ ಅವ್ರು ಇದ್ದಂತ ಟೆನ್ಯೂರ್ ಟೈಮಲ್ಲಿ ಹೇಳ್ತಾರೆ ನಾನು. ಸೊ ಆಮೇಲೆ ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯನ ವಾಪಸ್ ಕರ್ಕೊಂಡ್ ಬರ್ತಾರೆ. ಒಂದು ಮಿಡಲ್ ಆರ್ಡರ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ಳುತ್ತೆ, ಫಿನಿಶಿಂಗ್ ರೋಲ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕ್ಯಾಪ್ಟನ್ಶಿಪ್ ಏನೋ ರೋಹಿತ್ ಶರ್ಮಾ ಕೊಟ್ಟಿದ್ರೆ ಮೇ ಬಿ ಏನೋ ಸ್ವಲ್ಪ ಸಮಥಿಂಗ್ ಮ್ಯಾಜಿಕ್ ಮಾಡಿರೋರೇನೋ. ಬಟ್ ಅವ್ರು ಏನ್ ಮಾಡ್ತಾರೆ, ಹಾರ್ದಿಕ್ ಪಾಂಡ್ಯನ್ ಕರ್ಕೊಂಡ್ ಬಂದ್ಬಿಟ್ಟು ಕ್ಯಾಪ್ಟನ್ಶಿಪ್ ನ ಚೇಂಜ್ ಮಾಡ್ಬಿಟ್ಟು ಸೂರ್ಯಕುಮಾರ್ ಯಾದವ್ಗೂ ಕೊಡ್ಲಿಲ್ಲ, ಇಲ್ಲಾಂದ್ರೆ ಜಸ್ಪ್ರೀತ್ ಬುಮ್ರಾಗೂ ಕೊಡ್ಲಿಲ್ಲ. ದೇ ವೆಂಟೆಡ್ ಟು ಡೈರೆಕ್ಟ್ಲಿ ಹಾರ್ದಿಕ್ ಪಾಂಡ್ಯ ಕೊಡ್ತಾರೆ. ಸೊ ಇಲ್ಲಿ ಎಡವಟ್ ಆಗುತ್ತೆ ಆಕ್ಚುಲಿ. ಸೊ ಹಾರ್ದಿಕ್ ಪಾಂಡ್ಯ ಸಕ್ಸಸ್ GT ಇದ್ದಾಗ ಒಂದು ಡಿಫ್ರೆಂಟ್ ಬೀಚ್ ತರ ಕಾಣಿಸ್ತಾ ಇತ್ತು. ಹಾರ್ದಿಕ್ ಪಾಂಡ್ಯ ಐ ಮೀನ್ GT ಬ್ಯಾಲೆನ್ಸ್ಡ್ ಸ್ಕ್ವಾಡ್ ಇತ್ತು ಆ ಟೈಮಲ್ಲಿ. ಆಮೇಲೆ ಆಶಿಷ್ ನೆಹ್ರಾ ಅವರು ಪೀಕ್ ಲೆವೆಲ್ ಅಲ್ಲಿ ಇದ್ರು, ಕೋಚಿಂಗ್ ಆಗಿರ್ಬೋದು, ಫಸ್ಟ್ ಟೈಮ್ ಹೊಸ ಜೋಶಲ್ಲಿ ಇರ್ತಿದ್ರು. ಐ ಥಿಂಕ್ ಫಸ್ಟ್ ಸೀಸನ್ ಅಲ್ಲೇ ಗೆದ್ಬಿಟ್ರು GT ಅವರು. ಬಟ್ ಎವ್ರಿ ಟೈಮ್ ಇಸ್ ನಾಟ್ ಸಂಡೇ ಅಲ್ವಾ. ಸೊ ಆ ಒಂದು ಟೈಮ್ ನ ಅವರು GT ಅವ್ರು ಅದನ್ನೇ ಥಿಂಕ್ ಮಾಡ್ಬಿಟ್ಟು, ಇಲ್ಲಪ್ಪ ಇವನ್ನ ಕರ್ಕೊಂಬಂದ್ರೆ ಕ್ಯಾಪ್ಟನ್ಸಿ ಲೀಡ್ ಮಾಡ್ತಾರೆ ಅಂತ ಮುಂಬೈ ಕರ್ಕೊಂಬಂದು ತುಂಬಾ ಡಿಸಾಸ್ಟರ್ ಆಗ್ಬಿಟ್ಟು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಬಟ್ ಇವಾಗ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಮುಂಬೈ ಇಂಡಿಯನ್ಸ್ ಅವ್ರಿಗೆ ಯಾರು ಕೂಡ ಕೈ ಲೈಕ್ ಬಾರಪ್ಪ ನಾನು ಮ್ಯಾಚ್ ವಿನ್ನರ್ ಆಗ್ತೀನಿ ಅಂತ ತೋರಿಸ್ತಾರೆ. ಕಾನ್ಫಿಡೆನ್ಸ್ ಆಗಿ ಬ್ಯಾಟ್ಸ್ಮನ್ ಗಳ ಕಾಣಿಸ್ತಾರ ನನಗೆ. ಸೂರ್ಯಕುಮಾರ್ ಯಾದವ್ ಕ್ಲಿಕ್ ಆಗ್ತಲ್ಲ, ರೋಹಿತ್ ಶರ್ಮಾ ಅವ್ರು ಇಲ್ವಕ್ಕೆ ಇಲ್ಲ ಆಕ್ಚುಲಿ, ಮ್ಯಾಚ್ ಗೆ ಹಾಕೊಂತ ಇಲ್ಲ. ಯಾಕೆ ಅಂತ ರೀಸನ್ ಕೇಳಿದ್ರೆ ನಾನು ಫಿಟ್ ಆಗಿಲ್ಲ ಅಂತ ಹೇಳ್ತಾರೆ. ಬಟ್ ಆಚೆ ಕಡೆ ಆರಾಮ್ಸಿ ಓಡಾಡ್ಕೊಂಡಿದ್ದಾರೆ. ಸಮಥಿಂಗ್ ಫಿಶಿ ಐ ಥಿಂಕ್ ಏನು ನಡೀತಾ ಇದೆ ಅಂತ ಗೊತ್ತಾಗ್ತಾರೆ IPL ಅಲ್ಲಿ. ಒಂದ್ ಕಡೆ ಧೋನಿ ಅವ್ರು ಆಡ್ತಾ ಇಲ್ಲ, ಇನ್ನೊಂದ್ ಕಡೆ ರೋಹಿತ್ ಶರ್ಮಾ ಅವ್ರು ಆಡ್ತಾ ಇಲ್ಲ. ಸೊ ಇದೆಲ್ಲ ನೋಡ್ತಾ ಇದ್ರೆ ಮೇ ಬಿ ಒಂದು ಸೀಸನ್ ಲಾಸ್ಟ್ ಆಗ್ಬೋದಾ ಅಂತ ಅನಿಸ್ತದೆ. ಇಲ್ಲ ರೋಹಿತ್ ಶರ್ಮಾ ಅವರು ಬೇರೆ ಫ್ರಾಂಚೈಸಿ ಕಡೆ ಮೋಸ ಮಾಡ್ತಾರೆ ಬಿಡ್ರಿ. ಸೊ ಇವ್ರು ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ, ಫೇಕ್ ಅಪ್ಡೇಟ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಸೊ ಅದನ್ನೆಲ್ಲ ನೋಡಿದಾಗ ಧೋನಿ ಬರಲ್ಲ ಅಂತ ಹೇಳ್ಬಿಡಿ. ಅಟ್ಲೀಸ್ಟ್ ಯಾಕೆ ಸುಮ್ಮನೆ ಸ್ಟೇಡಿಯಂ ಏನ್ ಗೊತ್ತಾ, ಧೋನಿ ಅವರು ಬರಲ್ಲ ಅಂತಂದಾಗ ಧೋನಿ ಫ್ಯಾನ್ಸ್ ಗಿಂತ CSK ಫ್ಯಾನ್ಸ್ ಗಳು ಜಾಸ್ತಿ ಆಗ್ತಾರೆ. ಇಲ್ಲ ಆಕ್ಚುಲಿ CSK ಫ್ಯಾನ್ಸ್ ಗಳು ಜೆನ್ಯೂನ್ ಫ್ಯಾನ್ಸ್ ಗಳು ಇದ್ದಾರೆ. ಧೋನಿ ಅವ್ರಿಗೋಸ್ಕರ ತುಂಬಾ ಜನ ಬರ್ತಾರೆ. ಬಟ್ ಅಂದ್ರೆ ಜೆನ್ಯೂನ್ ಆಗಿರಿ, ನೀವು ಓಪನ್ ಅಪ್ ಆಗಿರಿ. ಇವತ್ತು ಬರ್ತಾರೆ, ನಾಳೆ ಬರ್ತಾರೆ ಅನ್ನೋ ತರ ಲೈಕ್ ಫೇಕ್ ಅಪ್ಡೇಟ್ಸ್ ಗಳನ್ನ ಏನಕ್ಕೆ ರಿವೀಲ್ ಮಾಡಕ್ ಹೋಗ್ತೀರಾ? ಸೊ ಬರಲ್ಲ ಅಂದ್ರೆ ಬರಲ್ಲ, ಈ ಸೀಸನ್ ಆಗಲ್ಲ. ಬಟ್ ಅಟ್ಲೀಸ್ಟ್ ಬೇರೆ ಸಪೋರ್ಟ್ ಮಾಡೋರು ಬರ್ತಾರೆ. ಏನ್ ಗೊತ್ತಾ, ಈಗ ಹಾರ್ದಿಕ್ ಪಾಂಡ್ಯ ಬಾಯ್ಬಿಟ್ಟೆ ಹೇಳಿದ್ರು ಫ್ಯೂ ಮ್ಯಾಚಸ್ ರೋಹಿತ್ ಶರ್ಮಾ ಆಡಲ್ಲ ಅಂತ. ಸೊ ಅರ್ಥ ಆಗುತ್ತೆ, ಫ್ಯೂ ಮ್ಯಾಚಸ್ ಆಡಲ್ಲ ಅಂದ್ರೆ 2-3 ಮ್ಯಾಚ್ ಆಡಲ್ಲ ಅಂತ ಅರ್ಥ. ಸೊ ಅದು ಕ್ಲಾರಿಟಿ ಕೊಟ್ರು. ಧೋನಿ ಅವ್ರಿಗೂ ಅಷ್ಟೇ, ನೀವು ಋತುರಾಜ್ ಗಾಯಕ್ವಾಡ್ನ ಐ ಥಿಂಕ್ ಒಂದು 4 ಮ್ಯಾಚ್ 5 ಮ್ಯಾಚ್ ಹಿಂದೆನೆ ಕೇಳಿದ್ರು ಧೋನಿ ಅವರು ಬರ್ತಾರ ಅಂದಾಗ. ಇಲ್ಲ ಇನ್ನೊಂದ್ ಸ್ವಲ್ಪ ಫಿಟ್ ಆಗಿದ್ದಾರೆ, ಬರ್ತಾರೆ 2-3 ಮ್ಯಾಚ್ ಅಲ್ಲಿ ಅಂತಂದ್ರು. 4-5 ಮ್ಯಾಚ್ ಆಗೋದು ಇನ್ನೂ ಬಂದಿಲ್ಲ. ಐ ಮೀನ್ ಅಟ್ಲೀಸ್ಟ್ ಬ್ರಾಡ್ಕಾಸ್ಟರ್ಸ್ ತರ ಕೇಳ್ಬೋದೇನೋ ಕ್ವಶನ್ಸ್, ಯಾವಾಗ ಬರ್ತಾರೆ ಧೋನಿ ಕ್ಲಾರಿಟಿ ಕೊಡಿ ಅಂತ ಕೇಳ್ಬೋದು. ಇಲ್ಲಾಂದ್ರೆ IPL ಮುಗಿಸ್ಕೊಂಡು ಒಂದು ಬ್ರಾಡ್ಕಾಸ್ಟ್ ಇದ್ ಮಾಡ್ತಾರಲ್ಲ ಮೀಡಿಯಾ ಅವಾಗ ಕೇಳ್ಬೋದಲ್ಲ, ಧೋನಿ ಅವ್ರು ರೆಡಿ ಆಗಿದ್ದಾರಾ ಅಂತಂದಾಗ ಹ್ಞೂ ಸರ್ ರೆಡಿ ಆಗಿದ್ದಾರೆ ಅಂತ ಹೇಳಿದ್ರೆ ಮುಗ್ದೋಯ್ತಲ್ವಾ. ಸೊ ಬಿಡಿ, ಅದೇನು ಮಾಡಕ್ಕಲ್ಲ. ಸೊ ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ, ಓಕೆನಾ? ಅಂಡ್ ಇವತ್ತಿನ ಮ್ಯಾಚು MI ವರ್ಸಸ್ LSG. ಸೊ 8 ರೆಕಾರ್ಡ್ ನೋಡಂಗಿದ್ರೆ IPL ಪಂದ್ಯಾವಳಿ ಇಲ್ಲಿ ತನಕ ಆಡಿರೋದು 8 ಮ್ಯಾಚ್ಗಳು ಅಷ್ಟೇ LSG MI ಅವರು. ಸೊ 6 ಮ್ಯಾಚಸ್ ಇದರಲ್ಲಿ MI ಅವ್ರು ಗೆದ್ಕೊಂಡಿದ್ದಾರೆ, LSG ಅವ್ರು ಗೆದ್ದಿದ್ದಾರೆ. ಇನ್ನ 2 ಮ್ಯಾಚಸ್ ಮಾತ್ರ ಇಲ್ಲಿ MI ಅವ್ರು ಗೆದ್ಕೊಂಡಿದ್ದಾರೆ. ನೋಡಪ್ಪ ಡಾಮಿನೇಟ್ ಮಾಡ್ಬಿಟ್ಟಿದ್ದಾರೆ LSG ಅವ್ರು ಆಕ್ಚುಲಿ. ಸೊ ಕಾನ್ಫಿಡೆನ್ಸ್ ಗೈಸ್ ಇವತ್ತು ಹೈ ಇರುತ್ತೆ ಆಕ್ಚುಲಿ LSG ತಂಡಕ್ಕೆ. ಮುಂಬೈ ಇಂಡಿಯನ್ಸ್ ಸೋಲ್ಸಿದೀವಿ ಅಂತ. ಒಟ್ಟಲ್ಲಿ ನನಗೇನಂದ್ರೆ ಈ ತರ ಸೋಲು IPL ಪಂದ್ಯಾವಳಿಯಿಂದ ಆಚೆಗೆ ಹೋಗ್ತಾ ಇದೀನಿ ಅಂತ ಅಂದ್ಕೊಂಡಾಗ ಅಟ್ಲೀಸ್ಟ್ ಜನಗಳಿಗೆ ಎಂಟರ್ಟೈನ್ ಮಾಡ್ಬೇಕು ಅಂದ್ರೆ ಒಳ್ಳೆ ಬ್ಯಾಟಿಂಗ್ ಹುಟ್ಟುವಂತ ಮ್ಯಾಚ್ ಆಗ್ಬೇಕದು. ಸೊ ಆ ರೀತಿ ಇವ್ರುಗಳು ಆಡ್ಬೇಕು ಬ್ಯಾಟಿಂಗ್. ಏನಂತ ಇಂಟ್ರೆಸ್ಟಿಂಗ್ ಮ್ಯಾಚಸ್ ಗಳು ಆಗ್ಲಿಲ್ಲ. ಬಟ್ ನಿನ್ನೆ ಮ್ಯಾಚಸ್ ಸ್ವಲ್ಪ ಪರವಾಗಿಲ್ಲ, ಲಾಸ್ಟ್ ವರ್ಗೂ ಬಂತು. ಬಟ್ ವಾಷಿಂಗ್ಟನ್ ಸುಂದರ್ ಹೊಡೆದಾಕಿದ್ರು. ನಿನ್ನೆ ಸರ್ಪ್ರೈಸಿಂಗ್ಲಿ ಪಂಜಾಬ್ ಸೋತಿದ್ದಾರೆ. ಸೊ ನನಗೆ ಶಾಕ್ ಆಗೋಯ್ತು. ಇನ್ನೊಂದ್ ಕಡೆ ಕೋಲ್ಕತ್ತಾ ಗೆದ್ಬಿಟ್ಟಿದ್ರೆ ಹೈದರಾಬಾದ್ ಮೇಲೆ. ಐ ಥಿಂಕ್ ಗೈಸ್ ಟಾಪ್ 4 ಟೀಮ್ ಡಾಮಿನೇಟ್ ಮಾಡಿ ಸೋಲ್ಸಿರೋದು ಎಲ್ಲಾ ತಂಡಗಳು. ರಾಜಸ್ಥಾನ್ ಸೋತಿದೆ, ನಾವು ಸೋತಿದೀವಿ, RCB ಅವರು, ಆಮೇಲೆ ಪಂಜಾಬ್ ಅವ್ರು ಸೋತಿದ್ದಾರೆ, ಹೈದರಾಬಾದ್ ಅವ್ರು ಸೋತಿದ್ದಾರೆ. ಟಾಪ್ 4 ಟೀಮ್ ಎಲ್ಲಾರು ಸೋತಿದೆ. ಈ ವೀಕ್ ಸಿನಿಮಾ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಎಲ್ಲರಿಗೂ ಕೂಡ ಸೇಮ್ ಇದೆ ಇವಾಗ ಪಾಯಿಂಟ್ಸ್ ಗಳು. ಆಲ್ಮೋಸ್ಟ್ 1 ಪಾಯಿಂಟ್ ಮಾತ್ರ ಪಂಜಾಬ್ ಅವ್ರು ಜಾಸ್ತಿ ಇರೋದು. ನಾವು 12 ಅಲ್ಲಿ ಇದೀವಿ, ರಾಜಸ್ಥಾನ್ ರಾಯಲ್ಸ್ 12 ಅಲ್ಲಿ ಇದೆ, ಹೈದರಾಬಾದ್ 12 ಅಲ್ಲಿ ಇದೆ, ಗುಜರಾತ್ ಅವ್ರು 12 ಅಲ್ಲಿ ಇದೆ. ಗುಜರಾತ್ ಸರ್ಪ್ರೈಸಿಂಗ್ಲಿ ನಮ್ನು ಹೊಡೆದಾಕಿದ್ದಾರೆ. ಆಮೇಲೆ ನಿನ್ನೆ ಪಂಜಾಬ್ ಅವ್ರನ್ನು ಹೊಡೆದಾಕಿದ್ರಲ್ಲಪ್ಪ. ಪಂಜಾಬ್ ಅನ್ಡಿಫಿಟೆಡ್ ಆಗಿ ಉಳ್ಕೋತಾರೆ ಆಯ್ತಾ. 2-2 ಸೋತ್ಬಿಟ್ರು. ಐ ಥಿಂಕ್ ಸರ್ಪ್ರೈಸಿಂಗ್ ಏನ್ ಬೇಕಾದ್ರೆ ಆಗ್ಬೋದು IPL ಅಲ್ಲಿ ಅಂತ ಇದೇ ಹೇಳೋದು ಆಕ್ಚುಲಿ. ಬಟ್ ಐ ಫೆಲ್ಟ್ ಲೈಕ್ ಒಂದು ಒಳ್ಳೆ ಟೀಮ್ ಇದೆ. ಇವನ್ ನಿನ್ನೆ ಅಷ್ಟೇ ಕೂಡ ಅಷ್ಟು ಕಮ್ಮಿ ಸ್ಕೋರ್ ಇದ್ರು ಕೂಡ ಐ ಮೀನ್ 45
5 ಇತ್ತು ಆಕ್ಚುಲಿ ವಿಕೆಟ್ಸ್ಗಳು, ಬಟ್ 160 ಪ್ಲಸ್ ಹೊಡೆದ್ರು. ಆಮೇಲೆ ಹೊಸಬ್ರು ಬಂದಾಗ ಆಡ್ತಾ ಇದಾರೆ. ಸ್ಟಾರ್ಟಿಂಗ್ ಅಲ್ಲಿ ಸೋತ್ಕೊ ಬಂದ್ರು, ಆಮೇಲೆ ಎತ್ಕೊಂಬಂದೆ ಗೊತ್ತಾಯ್ತು. ಬಟ್ ಅಂದ್ರೆ ಪಂಜಾಬ್ ಅಲ್ಲಿ ಏನ್ ಗೊತ್ತಾ, ಆಲ್ಮೋಸ್ಟ್ ಎಲ್ಲ ಹೊಸಬ್ರುಗಳು ಬ್ಯಾಟರ್ಗಳು ಬರ್ತಾ ಇರೋದು. ಯಾರೋ ಹೇಳ್ಕೊಳ್ಳೋ ಪ್ಲೇಯರ್ ಗಳು ಇಲ್ಲ ಅಲ್ಲಿ. ಪ್ರಭಾನ್ ಸಿಂಗ್, ಪ್ರಿಯಾಂಶ್ ಆರ್ಯ ನೆನೆ ಕಂಪ್ಲೀಟ್ಲಿ ಎಲ್ಲಾರು ಫೇಲ್. ಶ್ರೇಯಸ್ ಅಯ್ಯರ್ ಫೇಲು, ಪ್ರಭಾನ್ ಸಿಂಗ್ ಫೇಲು, ಎಲ್ಲಾರು ಫೇಲು. ಬಟ್ ನಿಂತ್ಕೊಂಡು ನೋಡಿದ್ಯಾರು ಯಾರೋ ಒಬ್ಬ ಹುಡುಗ ಶಿಗ್ಡೆ ಏನೋ ಹುಡುಗ ಆಕ್ಚುಲಿ. ಸೊ ಐ ಥಿಂಕ್ ಅಲ್ಲೇ ಅರ್ಥ ಆಗುತ್ತೆ 57 ಸ್ಕೋರ್ ಮಾಡಿದ್ರೆ. ಅಂದ್ರೆ ಪಂಜಾಬ್ ಅಲ್ಲಿ ಯಾವ ತರ ಒಂದು ಕಾನ್ಫಿಡೆನ್ಸ್ ಕೊಡ್ತಾರೆ ಹೊಸ ಪ್ಲೇಯರ್ ಗಳಿಗೆ ಅಂತಂದ್ರೆ, ನೀನೋಗು ನೀನ್ ಹೊಡಿತೀಯ ಅನ್ನೋ ತರ ಹೇಳ್ತಾರೆ. ಇನ್ನ ಇವರಿಬ್ರು ಮಧ್ಯೆ ಹೈಯೆಸ್ಟ್ ಸ್ಕೋರ್ ನೋಡಂಗಿದ್ರೆ 215 ಹೈಯೆಸ್ಟ್ ಸ್ಕೋರ್ ಅದು MI ಅವ್ರು ಹೊಡೆದಿರೋ, ಲೋಯೆಸ್ಟ್ ಸ್ಕೋರ್ 101 ಅದು LSG ಹೊಡೆದಿರೋಂಥದ್ದು. ಸೊ ನನ್ನ ಪ್ರಕಾರ ಇವರಿಗೆ 99.9999% ಪ್ಲೇ ಆಫ್ ಎಂಟ್ರಿ ಆಗೋದು ಡೌಟ್ ಇದೆ. ಎಲ್ಲೋ ಒಂದ್ ಕಡೆ ಯಾರಿಗಾರು ಏನೋ ಈ ಕಡೆ ರಿಷಬ್ ಪಂತ್, ಈ ಕಡೆ ಹಾರ್ದಿಕ್ ಪಾಂಡ್ಯಂಗ್ ಮಚ್ಚೆ ಏನಾದ್ರು ಇತ್ತು ಅಂತಂದ್ರೆ ನನ್ನ ಪ್ರಕಾರ ಇವ್ರಿಗಿಲ್ಲ. MI ಅವ್ರಿಗಂತೂ ಚಾನ್ಸ್ ಇಲ್ಲ. 1.1% ಚಾನ್ಸ್ ಇದೆ. 2022 ಇಂದ 2026 ವರ್ಗು ಇವಾಗ ಏನ್ ಪ್ಲೆಸೆಂಟ್ IPL ನಡೀತಾ ಇದೆಯೋ, ಸೊ ಅಲ್ಲಿವರೆಗೂ ಕೂಡ ಆಕ್ಚುಲಿ ಒಂದು ತಂಡನೂ ಕೂಡ ಕ್ವಾಲಿಫೈ ಆಗಿಲ್ಲ. 14 ಪಾಯಿಂಟ್ ಇಟ್ಕೊಂಡು ಅದು ಓನ್ಲಿ ಒಂದ್ ತಂಡ ಮಾತ್ರ ಕ್ವಾಲಿಫೈ ಆಗಿದೆ. ಯಾವ್ದಪ್ಪ ಅಂದ್ರೆ ನಮ್ಮ RCB. ಅದು ನೆಟ್ ರನ್ ರೇಟ್ ಮೇಲೆ 14 ಪಾಯಿಂಟ್ಸ್ ಇಟ್ಕೊಂಡು ಏಕೈಕ ತಂಡ ಕ್ವಾಲಿಫೈ ಆಗಿರುವಂತ ತಂಡ ಅದು ನಾವು. ಸೊ ರೀಸನ್ ಯಾಕಂದ್ರೆ ನಿಮ್ಗೆ ಗೊತ್ತಿರೋದೇ, ಒಂದು ಕೋಲ್ಕತ್ತಾ ಮೇಲೆ ಏನು ಒಂದು ರನ್ನಿಂದ ಸೋಲ್ತೀವಿ ಗೊತ್ತಾ. ಐ ಥಿಂಕ್ ಅಲ್ಲಿಂದ ನಮ್ಮ ಒಂದು ಜರ್ನಿ ಚೇಂಜ್ ಆಗುತ್ತೆ. ಸೊ ಅದಾದ್ಮೇಲೆ IPL ಕಪ್ ಕೂಡ ಗೆಲ್ತೀವಿ. ಇವಾಗ ಡಾಮಿನೇಟ್ ಮಾಡ್ತಾ ಇದೀವಿ. ಹೌದು, ಕೆಲವೊಂದ್ಸತಿ ಆನ್ ಅಂಡ್ ಆಫ್ ಆಗಿದೆ ಈ ಸೀಸನ್ ಅಲ್ಲಿ, ಇಲ್ಲ ಅಂತ ಹೇಳ್ತಾರೆ. ಬಟ್ ಲಾಸ್ಟ್ ಸೀಸನ್ ಕಂಪೇರ್ ಮಾಡಿದ್ರೆ ಈ ಸೀಸನ್ ಒಂದು 20% ಡ್ರಾಪ್ ಆಫ್ ಆಗಿದೆ ಸ್ವಲ್ಪ ಪರ್ಫಾರ್ಮೆನ್ಸ್ ಬೇಸಿಸ್. ಬಟ್ ಲಾಸ್ಟ್ ಟೈಮ್ 90% ಪೀಕ್ ಅಲ್ಲಿ ಇದ್ರು ಬಿಡಿ. ಆಕ್ಚುಲಿ 100% ಇಲ್ಲ ಅಂದ್ರೆ 90% ಪೀಕ್ ಅಲ್ಲಿ ಇದ್ರು. ಬಟ್ ಇವಾಗ ಸ್ವಲ್ಪ ಡಾಮಿನೇಟ್ ಪರವಾಗಿಲ್ಲ, ಇಟ್ಸ್ ಓಕೆ, ನೋ ಇಶ್ಯೂ. ಬಟ್ ನಮ್ಗೆ ಎಂಡ್ ಆಫ್ ದ ಡೇ ಕಪ್ ಗೆಲ್ಬೇಕು. ಇವತ್ತು ಮ್ಯಾಚ್ ನಡೀತಾ ಇರೋದು ವಾಂಕಡೆ ಸ್ಟೇಡಿಯಂ ಅಲ್ಲಿ. ಸೊ ನಾವು ಹೋಗ್ತಾ ಇರೋದು ಇವತ್ತು ಯಾರು ಗೆಲ್ತಾರೆ ಅಂತಂದ್ರೆ ಆಬ್ವಿಯಸ್ಲಿ ಮುಂಬೈ ಇಂಡಿಯನ್ಸ್ ಅವರೇ ವಿನ್ ಆಗ್ತಾರೆ. ಸೊ ಶಾರ್ಟ್ ದಟ್ ಅದು ಮುಂಬೈ ಅವರು ವಿನ್ ಆಗ್ತಾರೆ. ಅಂಡ್ ನಿಮ್ ಪ್ರಕಾರ ಯಾರು ವಿನ್ ಆಗ್ತಾರೆ ನೀವು ಕಮೆಂಟ್ ಮಾಡಿ. ಅಂಡ್ ಇವತ್ತಿನ ಪ್ರೆಡಿಕ್ಷನ್ ಸ್ಕೋರ್ ಬಂದು 210. ಸೊ ಅಲ್ಲಿ ತನಕ ಹೋಗುತ್ತೆ. ಸೊ ಗೈಸ್, ಇದಾಗಿತ್ತು ನಮ್ಮ ಒಂದು ಪ್ರಿವ್ಯೂ MI ವರ್ಸಸ್ LSG. ಸೊ ನೀವು ಏನಿಸುತ್ತೆ, ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು, ಲೈಕ್ ಮಾಡಿ. ಓಕೆನಾ, ಬಾಯ್.